ವಸತಿ ನಿಲಯದ ವಿದ್ಯಾರ್ಥಿಗಳು ತಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಿರುವುದು ಅಂತಹ ಮಾತೃ ಹೃದಯವಂತಿಕೆ ಅಧಿಕಾರಿ ಬಸವರಾಜ್ ಯಾದವಾಡ್ ಅವರಲ್ಲಿ ನಾನು ಕಂಡೆ ಎಂದು ರಾಜೇಂದ್ರ ಐಹೊಳೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಅಥಣಿ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಇಲಾಖೆ ಹಮ್ಮಿಕೊಂಡ ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿ ವರ್ಗ ಹಾಗೂ ತಾಲೂಕು ಆಡಳಿತ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರ ವಸತಿಯ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕರಾದ ಬಸವರಾಜ್ ಯಾದವಾಡ್ ಹಾಗೂ ದ್ವಿತೀಯ ದರ್ಜೆ ಸಹಾಯಕರಾದ ಮಹಾವೀರ ಬಿಲ್ಲನ್ನವರ್ ಅವರ ವಯೋನಿವೃತ್ತಿ ನಿಮಿತ್ತ ಹಮ್ಮಿಕೊಂಡ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ಬಸವರಾಜ್ ಯಾದವಾಡ್ ಅವರು ತಮ್ಮ ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ದಾರೆ. ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಯಾವತ್ತೂ ಅವರ ಸೇವೆ ಮನೋಭಾವ ನಮಗೆಲ್ಲರಿಗೂ ಮಾದರಿಯಾಗಿದೆ. ಅವರ ನಿವೃತ್ತಿ ಜೀವನ ಇನ್ನಷ್ಟು ಸುಖಕರವಾಗಿರಲಿ ಎಂದರು. ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬೆಳಗಾವಿ ರಾಮನಗೌಡ ಕನ್ನೊಳ್ಳಿ ಅವರು ಮಾತನಾಡಿದರು. ಪುರಸಭೆ ಮುಖ್ಯಾಧಿಕಾರಿಗಳಾದ ಅಶೋಕ ಗುಡಿಮನಿಯವರು ಹಾಗೂ ಬಸವರಾಜ್ ಯಾದವಾಡ್ ಅವರು ಇದೇ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸ್ಎ ಮಾಂಗ್ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಪ್ರಭಾರಿ ಅಧಿಕಾರಿ ಸ್ಥಾನ ಸ್ವೀಕರಿಸಿದ ಇವರನ್ನ ಅಧಿಕಾರಿಗಳು ವಿವಿಧ ಸಂಘಟನಾಕಾರರು ಸಮಾಜ ಬಾಂಧವರು ಸೇರಿ ಅವರನ್ನ ಸನ್ಮಾನಿಸಿದರು. ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಪ್ರಭಾರಿ ಅಧಿಕಾರಿ ಹುಕ್ಕೇರಿ ವಿನಾಯಕ ಕಲ್ಲಕ್ಕನವರ್, ಮಲ್ಲೇಶ್ ಉಣ್ಣಿ, ಎಂಬಿ ಹೊಸ್ಮನಿ, ಪ್ರವೀಣ್ ಮೇತ್ರಿ, ನೌಕರ ಸಂಘದ ಅಧ್ಯಕ್ಷರಾದ ರಾಮನಗೌಡ ಪಾಟೀಲ್, ಉದಯ್ ಕುಮಾರ್ ಪಾಟೀಲ್, ಶಶಿ ಸಾಳ್ವೆ ಹಾಗೂ ಚಂದ್ರಕಾಂತ್ ಕಾಂಬ್ಳೆ, ಡಿವಿ ಗುಳಪ್ಪನವರ್, ಗಣೇಶ್ ಪವಾರ್, ರಾಜಶೇಖರ್ ಹಿರೇಮನಿ, ಶ್ರುತಿ ಘಟಕಾಂಬ್ಳೆ ಹಾಗೂ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ವಿವಿಧ ಸಂಘಟನೆಗಳ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮನದಲ್ಲಿನಿಟ್ಟ ಇವತ್ತಿನ ಅಥಣಿ ನಗರದ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಶಿವಯೋಗಿಗಳನ್ನ ಸಿದ್ದೇಶ್ವರನ ಹೃದಯಪುರದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮ ಸಮಾಜ ಕಲ್ಯಾಣ ಅಧಿಕಾರಿಯಾದಂಥ ಬಸವರಾಜ್ ಯಾದವಾಡ್ ಸರ್ ಇವರ ಬೀಳ್ಕೊಡುವ ಸಮಾರಂಭ, ಅದೇ ರೀತಿ ಮತ್ತೋರ್ವ ಮಹಾವೀರ್ ಬಿಲ್ಲನ್ನವರಂತೆ SBC ಆಗಿ ನಿವೃತ್ತಿ ಹೊಂದಿದ್ದಾರೆ. ಇಂಥ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಸಮಾಜ ಕಲ್ಯಾಣ ಜಿಲ್ಲಾ ಅಧಿಕಾರಿಗಳಾದಂಥ ಕನ್ನೊಳ್ಳಿ ಸರ್ ಆಗಮಿಸಿದ್ದಾರೆ. ಅದೇ ರೀತಿ ನಿವೃತ್ತಿ ಆದ್ರೂ ಇನ್ನೂ ಯುವಕರಂತೆ ಉತ್ಸಾಹಿಯಾಗಿ ಕೆಲಸ ಮಾಡ್ತಕ್ಕಂಥ ಉನ್ನಿ ಸರ್ ಇವತ್ತು ಅಥಣಿಗೆ ಬಹಳ ನಮ್ಮ ಯಾದವಾಡ್ ಸರ್ ಸೋದರಿ ಆಗ್ತಕ್ಕಂಥ ಯಾದವಾಡ್ ಮೇಡಮ್ ಅವರೇ, ಅದೇ ರೀತಿ ಅದೇ ರೀತಿ ಮ್ಯಾನೇಜರ್ ಸರ್ ಅವರೇ, ಇಲ್ಲಿ ಬಂದಂತ ಎಲ್ಲ ಅವ್ರ ಅಭಿಮಾನಿ ಬಂಧುಗಳೇ, ಇವತ್ತಿನ ದಿವಸ ಯಾದವಾಡ್ ಸರ್ ಅಥಣಿ ಒಳಗ ಯಾವಾಗ ಶಿವಯೋಗಿ ನಾಡಿನೊಳಗೆ ಕಾಲಿಟ್ಟಿದ್ರು ಆ ಸಂದರ್ಭದಲ್ಲಿ ಎಲ್ಲಾ ಇಲಾಖೆಗಳು ಬೇರೆ, ಸಮಾಜ ಕಲ್ಯಾಣ ಇಲಾಖೆ ಬೇರೆ. ಮೊದಲ ಸಮಾಜ ಕಲ್ಯಾಣ ಇಲಾಖೆ, ಅಭಿವೃದ್ಧಿ ಇಲಾಖೆ, ಬಡವರನ್ನ ಕಷ್ಟದಲ್ಲಿರ್ತಕ್ಕಂಥ ಶೋಷಿತ ಜನಾಂಗದವರನ್ನ 101 ಜಾತಿಗಳಿರ್ತಕ್ಕಂಥ ಸಮಾಜನ ಗಟ್ಟಿಗೊಳಿಸೋ ಜೊತೆಗೆ ಅವ್ರ ಜಾಗೃತ ಮಾಡ್ತಕ್ಕಂಥದ್ದು, ಅವ್ರ ಅನ್ನ ಹಾಕ್ತಕ್ಕಂಥದ್ದು, ವಿದ್ಯೆ ಕೊಡ್ತಕ್ಕಂಥ ವ್ಯವಸ್ಥೆ ಯಾವ್ದಾವೇ ಇಲಾಖೆ ಆಗಿದ್ದಾರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ. ಇವತ್ತು ಎಲ್ಲಾ ಇಲಾಖೆದಾಗ ನೀವು ಕೆಲಸ ಮಾಡಿರ್ಬೋದು, ಆದ್ರೆ ಸಮಾಜ ಕಲ್ಯಾಣ ಇಲಾಖೆ ಮಾಡ್ತಕ್ಕಂಥ ಪುಣ್ಯ ಬೇರೆ ಇಲಾಖೆದಲ್ಲಿ ಎಲ್ಲಿ ನೋಡೋದಿಲ್ಲ. ಯಾಕಂತಂದ್ರೆ ಪೊಲೀಸ್ ಇಲಾಖೆದಲ್ಲಿ ಕೆಲಸ ನೋಡೋರು ಮಕ್ಕಳು ಯಾವ ರೀತಿ ಆಗಿರ್ತಾರೆ, ಬೇರೆ ಬೇರೆ ಇಲಾಖೆ ನೋಡಿ ಇಲ್ಲಿ ಸಮಾಜ ಕಲ್ಯಾಣ ಇರ್ತಕ್ಕಂಥ ಅಧಿಕಾರಿಗಳ ಮಕ್ಕಳು ಎಷ್ಟೋ ಬದಲಾವಣೆ ಇರೋದ್ರೆ ಇವರು ಮಾಡಿರ್ತಕ್ಕಂಥ ಸೇವೆಗೆ ಪ್ರತಿಫಲ ಅಂದ್ರೆ ಪ್ರತಿಯೊಬ್ಬರು ಹರಿಸ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಸಮಾಜ ಕಲ್ಯಾಣವಾಗ್ತದೆ. ಎಷ್ಟು ಮಂದಿ ಕನ್ಯೆಗಳು ಹರಿಸಿರ್ಬೋದು ನಮ್ಮ ಯಾದವಾಡ್ ಸರ್. ನಾನು 2013ರಿಂದ 2018 ತನಕ ಅವ್ರ ಜೊತೆಗೆ ಅಟ್ರಾಸಿಟಿ ಕಮಿಷನ್ ಮೆಂಬರ್ ಆದಾಗ ಸಣ್ಣ ಹುಡುಗರ ಜೊತೆ ಬಂದು ನಮ್ಮ ಜೊತೆಗೆ ಹೆಗಲು ಕೊಟ್ಟು ಪ್ರತಿಯೊಂದು ಸಹಕಾರ ನೀಡಿದ್ದಾರೆ. ನಾವು ಯಾವತ್ತೂ ಅವ್ರ ಅಧಿಕಾರಿ ತಿಳ್ಕೊಳ್ಳಿಲ್ಲ, ಅವರು ನಮ್ಮನ್ನು ಯಾವತ್ತು ಒಬ್ಬ ಕಮಿಟಿ ಮೆಂಬರ್ ತೆಂದುಟ್ಟಿರಲಿಲ್ಲ. ಒಂದು ಸಹೃದಯತ್ವ ಪ್ರೀತಿ ವಿಶ್ವಾಸದಿಂದ ನಮ್ಮ ಜೊತೆಗೆ ಸಹಕಾರ ಕೊಟ್ಟಾಗ ಆದ್ರೆ ಇವತ್ತು ನಿವೃತ್ತಿ ಹೊಂದೋದ್ರ ಜೊತೆಗೆ ಇವತ್ತು ಅವರು ಈ ಅಧಿಕಾರಿಗಳ ನಿವೃತ್ತಿ ಹೊಂದಿರಬಹುದು, ಅವ್ರ ಕೆಲಸ ಕಾರ್ಯಗಳಲ್ಲಿ ನಿವೃತ್ತಿ ಹೊಂದಿಲ್ಲ. ಇನ್ನೂ ಬದಲಾವಣೆ ಬೆಳೀತಕ್ಕಂಥ ಎಷ್ಟೋ ಮಂದಿ ನಿವೃತ್ತಿ ಆದಾಗ ಕೆಲವೊಂದು ರಾಜಕೀಯ ವಿಷಯದಲ್ಲಿ ಬದಲಾವಣೆ ಹೊಂದಿ ಕೆಲವೊಂದು ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಾರ. ಅವ್ರ ವಿಶ್ವಾಸ ನೋಡಿದ್ರೆ ಅವರ ಪ್ರೀತಿ ವಿಶ್ವಾಸದ ಜೊತೆಗೆ ಅವ್ರ ಎಲ್ಲಾ ಜನಾಂಗದವ್ರು ಪ್ರತಿಯೊಬ್ಬರ ಜೊತೆಗೆ ಅನನ್ಯ ಸಂಬಂಧಿಸಿದ್ದಾರೆ. ಈಗ ನೌಕರಸ್ಥರಾಗಿರ್ಬೋದು, ಬೇರೆ ಬೇರೆ ಇಲಾಖೆದಾಗ ಇವತ್ತು ಒಬ್ಬ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿ ನಿವೃತ್ತಿ ಕಾರ್ಯಕ್ರಮದಲ್ಲಿ 2 ಕಾರ್ಯಕ್ರಮದ ಮತ್ತೊಬ್ಬರು PWD ಹಿರೇಮಠ್ ಅವರು ನಿವೃತ್ತಿಯಾಗಿದ್ದಾರೆ. ಜೊತೆಗೆ ಆ ಕಾರ್ಯಕ್ರಮ ಮುಗಿಸ್ಕೊಂಡು ಕೆಲವೊಂದು ನೌಕರಸ್ಥರು ಅವರಿಗೆ ಬಂದು ಸಹಕಾರ ಮಾಡಿದ್ದಾರೆ. ಅದಕ್ಕೆ ಇಂಥ ಒಬ್ಬ ಒಳ್ಳೆ ಅಧಿಕಾರಿನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸೇವೆಯಿಂದ ಮುಕ್ತ ಆಗಿರ್ಬೋದು, ಸಮಾಜ ಮತ್ತೊಬ್ಬರ ಕಣ್ಣೀರು ಬರ್ತಕ್ಕಂಥ ಮುಕ್ತಿನ ಯಾವಾಗ ಸಮಾಜ ನಿಮ್ಮ ಕೈಯಲ್ಲಿ ಇದೆ. ಅದಕ್ಕೆ ನೀವು ಅರ್ಥ ಮಾಡ್ಕೊಂಡು ಇನ್ನೂ ಸಮಾಜ ಕೆಲಸ ಮಾಡ್ಲಿಕ್ಕೆ ತಾವುಗಳು ನೌಕರಿಯಿಂದ ನಿವೃತ್ತಿ ಸಮಾಜದಿಂದ ಕೆಲಸ ಮಾಡಿ ನಿಮ್ಗೆ ಯಾವತ್ತೂ ಅಡ್ಡಿ ಮಾಡಿಲ್ಲ. ಅದಕ್ಕೆ ದೇವರ ಕೆಲಸ ಮಾಡಕ, ಸಮಾಜ ಸೇವೆ ಮಾಡಕ, ಜೊತೆಗೆ ಬಡವರ ಕಣ್ಣೀರು ಉಳಿಸಕ ಯಾಕಪಾತ ಕೇಳಿದ್ರೆ ಬಹಳ ಅವ್ರು ಬೆಳೆದ ದಾರಿಗಳು ನೋಡಿದ್ರೆ ಬಹಳ ನಮಗ ದುಃಖ ಆಗ್ತತಿ. ಒಬ್ಬ ಪಂಚಾಯತಿ ಕ್ಲಾರ್ಕ್ ಪ್ರಾರಂಭ ಆದಂತ ಹುದ್ದೆ ಇವತ್ತು ಆಶ್ರಮಿಸಿಕೊಂಡು ಟೀಚರ್ ಆಗಿ SDC ಆಗಿ
FDC ಆಗಿ, ಮ್ಯಾನೇಜರ್ ಆಗಿ, ತಾಲೂಕಾ ಅಧಿಕಾರಿಯಾಗಿ ನಿವೃತ್ತನ ಅವರಲ್ಲಿ ಇರ್ತಕ್ಕಂಥ ಅನುಭವ ಬಹಳ ಮುಖ್ಯ ಐತಿ. ಆ ಅನುಭವ ತಗೊಳಕ್ ನಾವು ಯಾವತ್ತೂ ಅವ್ರ ಜೊತೆಲಿ ಇರ್ತೀವಿ. ತಾವುಗಳು ನಿವೃತ್ತಿ ಆಗಿರ್ಬೋದು, ಜೊತೆಗೆ ನಮ್ಮ ಜೊತೆ, ನಾವು ನಿಮ್ಮ ಜೊತೆ, ನಮ್ಮ ಜೊತೆ ಸಂಬಂಧಗಳು, ಸಮಾಜನ ಜಗತ್ಕೊಳ್ತಕ್ಕಂಥ ಕೆಲಸ ತಾವುಗಳು ಮಾಡ್ತೇವೆ ಅಂತ ನಂಬಿಕೆ ಹೇಳೋ ಜೊತೆಗೆ ಇವತ್ತು ಅಂತ ಒಬ್ಬ ಅಧಿಕಾರಿಗಳನ್ನ ಬೀಳ್ಕೊಳ್ಳಿಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಬಂದಾರ. ಸಂತೋಷ ಸಂಗತಿ. ಪ್ರಥಮ ಬಾರಿಗೆ 10ನೇ ನಾಡಿಗೆ ಬಂದಿದ್ದಾರ. ಅಂತವರ ಸಲಹೆನೂ ಬಹಳ ಮುಖ್ಯ ಐತಿ. ಒಬ್ಬ ಅಧಿಕಾರಿ ಬಂದು ನಿಮ್ಮನ್ನ ಬೀಳ್ಕೊಡು ಸಮಾರಂಭಕ್ಕೆ ಅವ್ರು ಹಾಜರು ಹಾಕ್ತಾರಂತ ತಿಳ್ಕೊಂಡು ಯಾರೋ ಸಂಬಂಧಗಳು ಇಲ್ಲಿ ಹೆಂಗ್ ಬೆಳೆದಿರ್ತಕ್ಕಂಥದ ಅನ್ನೊಂದು ಒಂದು ಸಂಬಂಧ, ಆತ್ಮೀಯತೆ, ಒಂದು ಕುಟುಂಬಕ್ಕೆ ಬೆಳೆದಿರ್ತೈತಿ. ಆ ಕುಟುಂಬಕ್ಕೆ ಸ್ಫೂರ್ತಿಯಾಗಿ ಇವತ್ತು ಇಡೀ ಜಿಲ್ಲಾ ಜೊತೆಗೆ ಜಿಲ್ಲಾ ಟೀಮೇ ಇವತ್ತು ಮ್ಯಾನೇಜರ್ ಹಿಡ್ಕೊಂಡು ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ಅವರ ವ್ಯಕ್ತಿತ್ವ ಹೆಂಗೆ ಇದ್ರ ಮೇಲೆ ಗೊತ್ತಾಗಿರತಕ್ಕಂತೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಸಿ ಅವ್ರ ವಿಚಾರಗಳು ಹೇಳ್ತಾರೆ ಬಹಳ ಆಕತ್ತಂದ್ರೆ ಅದು ಸಮಯ ಸಾಲೋದಲ್ಲ. ಅವ್ರ ಮುಂದಿನ ದಿನಗಳಲ್ಲಿ ತಾವುಗಳು ನೀವು ಮಾಡಿದಂತ ಸೇವೆಗೆ ಪ್ರತಿಫಲ ಸಿಗ್ತೈತಿ. ತಮ್ಮ ಜೊತೆಗೆ ನಮ್ಮದು ಒಂದು ಅಭಿಪ್ರಾಯ, ತಾವುಗಳು ಏನು ಅರಬಾಯಿ ಕೌಸಲಿಗೆ ನೆನಪು ಮಾತಾಡೋದನ್ನ ಇಲ್ಲಿ ನೀವು ಹಳೆಯರಾಗಿ ಬಂದರೆ ಇಲ್ಲೇ ನೀವು 10ನೇ ರವಾಸಿ ಆಗ್ಬೇಕಂತ ಹೇಳಿ ನಮ್ಮನ್ನ ವಿನಂತಿ ಮಾಡ್ಕೊಂಡು ನನಗೆ ಮಾತಾಡಿ ಕಲ್ಸ್ಕೊಟ್ಟಂತ ಎಲ್ಲಾ ವೇದಿಕೆ ಮೇಲೆ ಗಣ್ಯಮಾನ್ಯರು ಬಂಧಿಸಿ ನಾನು ಜೈ ಹಿಂದ್ ಜೈ ಕರ್ನಾಟಕ. ಇನ್ನಿಷ್ಟು ಗೌರವ ಇಮ್ಮಡಿ ಆಗ್ತಾ ಇದೆ, ನಿಮ್ಮ ಬಗ್ಗೆ ಅಭಿಮಾನ ಅದು ಅಂತ ಹೇಳಿ ಈ ಸಂದರ್ಭದಲ್ಲಿ ತಾವೇನು ಇಲಾಖೆಯಲ್ಲಿ 36 ವರ್ಷ ಸೇವಾವಧಿ ಅಷ್ಟೊಂದು ಸರಳಲ್ಲ. ಸೊ ಆದಾಗ್ಯೂ ಕೂಡ ಅದು ಅತಿನಿಯಲ್ಲೇ ಈಗ 2 ವರ್ಷ ಆಗಿರೋದಿಲ್ಲ, ಯಾವಾಗ ಹೋಗ್ತಾನೆ ಅಂತ ಕಾಯ್ತಾ ಇರ್ತಾರೆ ಜನ. ಸೊ ಅಂಥದ್ರಲ್ಲಿ ನಿಮ್ಮನ್ನು ಅತಿನಿಯಲ್ಲೇ ಇಟ್ಟು ಒಂದು ಬೆಂಬಲಿಸಿ, ಸಂಭ್ರಮಿಸಿ, ಸಪೋರ್ಟ್ ಮಾಡ್ಕೊಂಡು ಇದಾರಲ್ಲ, ಅದಕ್ಕೆ ನೀವು ಅತಿನಿ ನೆಲ ಮತ್ತು ಜಲಕ್ಕೂ ನೀವು ಚಿರಋಣಿಯಾಗಿದ್ದೀರಿ, ಅಥವಾ ಅದನ್ನು ಅವರೆಲ್ಲ ಸ್ವಾಗತಿಸಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ನಮಗೆ ಆ ಭಗವಂತ ಮುಂದಿನ ಅವಧಿ ಆಗಲೇ ಹೇಳಿದ್ರು, ನಮ್ಮ ಮುಂದೆ ಯಾವುದೇ ಮಟೀರಿಯಲ್ ನಮ್ಮ ಜೊತೆ ಇರೋದಿಲ್ಲ. ಸರ್ಕಾರಿ ನೌಕರಿ ಮಾಡಬೇಕಾದ್ರೆ ಸ್ವಲ್ಪ ಸ್ಪಿರಿಚುವಲ್ ಟಚ್ ಇರಬೇಕು. ಆಗಲೇ ಹೇಳ್ದಂಗೆ ನಮ್ಮ ಇಲಾಖೆ ಅಂಥದ್ದೇ. ನಮ್ಮ ಇಲಾಖೆಯಲ್ಲಿ ವಾರ್ಡನ್ ಆಗಿ ಸೇವೆ ಸಾಗಿಸಿ ಅಂತ ಹೇಳ್ತಾ ವೈಯಕ್ತಿಕವಾಗಿ ಹಾಗೂ ಇಲಾಖೆ ಪರವಾಗಿ ತಮಗೆ ಮತ್ತೊಮ್ಮೆ ಅತ್ಯಂತ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ, ತಮ್ಮ ಮುಂದಿನ ಇದು ವೃತ್ತಿಯ ನಿವೃತ್ತಿ ಆಗಿರ್ಬೋದು, ನಿಮ್ಮಲ್ಲಿ ಪ್ರವೃತ್ತಿ ಚೆನ್ನಾಗಿ ನೀವು ಬೆಳೆಸ್ಕೊಂಡ್ರೆ ಹಲವಾರು ರೀತಿ ಸಾಮಾಜಿಕ ನಮಗೆ ಯಾವತ್ತೂ ತಲೆಯಲ್ಲಿ ಕಟ್ಟಿಯೋದು ಅಸ್ಪೃಶ್ಯತೆ ಆಚರಣೆಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿದ್ದವರು ನಿವೃತ್ತಿ ನಂತರ ಅಂತಹ ಕಾರ್ಯಗಳಲ್ಲಿ ತೊಡಗಿದಾಗೆ ನಮಗೆ ನಾವೆಲ್ಲ OPSL ಬರ್ತೀವಿ. ಆಗ ಸಮಾಜದಲ್ಲಿ ಹಲವಾರು ಸಮಸ್ಯೆಗಳನ್ನು ಅಥವಾ ನಮಗೂ ಫೋನ್ ಮಾಡೋದ್ರ ಮುಖಾಂತರ ನಿಮ್ಮ ಗನ್ಮನಕ್ಕೆ ಬಂದಾಗ ಸರ್ ಇಂಪ್ರೂವ್ ಮಾಡಿ ಅಂತಂದರೆ ಉತ್ಸಾಹಿಸಿ ತಮ್ಮ ಹಿರಿಯರ ಮಾತುಗಳನ್ನು ಕೇಳಿಕೊಂಡು ಇಲಾಖೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳಿ ತಮಗೆ ಹೇಳ್ತಾ, ಮತ್ತೊಮ್ಮೆ ಆ ದೇವರು ತಮಗೆ ಆಯುಷ್ಯ, ಆರೋಗ್ಯ, ಸಂತೃಪ್ತಿ ಎಲ್ಲವೂ ಕೊಡಲಿ ಅಂತ ಹೇಳಿ ತಮಗೆ ಹಾರೈಸ್ತಾ ಇದ್ದೀನಿ. ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಸಹ ಅವರೊಂದಿಗೆ ಆಗಮಿಸಿದ ಆತ್ಮೀಯ ಸ್ನೇಹಿತರು ಹಾಗೂ ಈಗಾಗಲೇ ವೃತ್ತಿಗಳಲ್ಲಿ ನಿವೃತ್ತಿಯಾದಂಥ ಶ್ರೀ ಮಹೇಶ್ ಉಮೆ ಅವರೇ ಹಾಗೂ ಜಿಲ್ಲಾ ಕಚೇರಿಯಿಂದ ವ್ಯವಸ್ಥಾಪಕರಾದಂಥ ಶ್ರೀ MB ಬಸವಣ್ಣ ಅವರೇ ಹಾಗೂ ಈಗ ತಾನೇ ಹುಕ್ಕೇರಿ ತಾಲೂಕಿನ ಸಹಾಯಕ ನಿರ್ದೇಶಕರನ್ನು ಪ್ರಭಾವ ವಹಿಸಿಕೊಂಡಂತ ವಿನಾಯಕ್ ಕಲೇಕಲ್ ಅವರೇ ಹಾಗೂ ಜಿಲ್ಲಾ ಜಂಟಿ ಕಚೇರಿ ನಿರ್ದೇಶಕ ಕಚೇರಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕಾರ್ಯನಿರ್ವಹಿಸಿರುವಂತಹ ಪ್ರವೀಣ್ ಬೇಕ್ರಿ ಅವರೇ ಹಾಗೂ ವೇದಿಕೆ ಮೇಲೆ ಆಚರಿಸಿರುವಂತಹ ನಮ್ಮ ನೌಕರರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷರಾದ ರಾಮಗೌಡ ಪಾಟೀಲ್ ಅವರೇ ಹಾಗೂ ನನ್ನೊಂದಿಗೆ ಇವತ್ತು ದಿವಸ ನೌಕರಸ್ಥರ ಶ್ರೀ ಮಹಾವೀರ್ ಬಿಲ್ಲನ್ ಅವರೇ ಹಾಗೂ ನನ್ನ ಎಲ್ಲ ಆತ್ಮೀಯ ತಾಲೂಕಿನ ಎಲ್ಲ ಸಾಮಾಜಿಕ ಇಲಾಖೆ ಸಿಬ್ಬಂದಿ ಅವರೇ ಹಾಗೂ ನನ್ನ ಆತ್ಮೀಯ ಹಾಗೂ ನನ್ನನ್ನು ಅವರಲ್ಲಿ ಒಬ್ಬರು ಅಂತ ತಿಳಿದಂತ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಎಲ್ಲ ತಾಲೂಕಿನ ಮುಖಂಡರೇ, ನಾನು ಸುಮಾರು 10 ಆಶ್ರಮ ಶಾಲೆ ಶಿಕ್ಷಕರಾಗಿ ಬೆಳಗಾವಿಯಲ್ಲಿ ಸೇವೆ ಸಲ್ಲಿಸಿ ತದನಂತರ ವಾರ್ಡನರಾಗಿ ಬೈಲಹೊಂಗಲದಲ್ಲಿ 2-3 ವರ್ಷ ಸೇವೆ ಸಲ್ಲಿಸಿ ಮತ್ತೆ ನಾನು ಆಶ್ರಮ ಶಾಲೆ ಶಿಕ್ಷಕನಾಗಿ ಚಿಕ್ಕೋಡಿಯಲ್ಲಿ 1 ವರ್ಷ ಸೇವೆ ಸಲ್ಲಿಸಿ ಅಲ್ಲಿಂದ 96ರಲ್ಲಿ ಪದೋನ್ನತಿ ಹೊಂದಿ ಸಮಾಜ ಕಲ್ಯಾಣ ವಿಸ್ತೀರ್ಣ ಅಧಿಕಾರಿಯಾಗಿ ಅತನಿಗೆ ಬಂದು ಅವತ್ತಿನಿಂದ ಹಿಡ್ಕೊಂಡು ಇವತ್ತಿನವರೆಗೆ ನಾನು ಅತನಿಯಲ್ಲೇ ಇದ್ದೇನೆ. ಸುಮಾರು 6 ವರ್ಷಗಳ ಕಾಲ ಮಾತ್ರ ನಾನು ಬೇರೆ ತಾಲೂಕಿಗೆ ಮತ್ತು ಬೇರೆ ಜಿಲ್ಲೆಗೆ ಹೋಗಿ ಸೇವೆ ಸಲ್ಲಿಸಿದ್ದೇನೆ. ಇಲ್ಲಿ ಸಾಕಷ್ಟು ನಾನು ಬದುಕುತ್ತಕೊಂಡು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಮುನಿ ಸರ್ ಅವರು ನಾವು ಕೂಡ ಇಲ್ಲಿ ಅವರು
ಪ್ರಥಮ ಸಹಾಯಕರಾಗಿದ್ದರು. ನಾನು ಸಮಾಜಗಳ ವಿಸ್ತೀರ್ಣವಾಗಿದ್ದೇವೆ. ಆ ಸಂದರ್ಭದಲ್ಲಿ ಇಲ್ಲಿ ಒಂದು ತಾಲೂಕಾ ಅಧಿಕಾರಿಗಳು ನಿವೃತ್ತ ಆದ ನಂತರ ಅವರೇ ಚಾರ್ಜ್ ತಗೊಂಡ್ರು. ಅವರಾದ ನಂತರ ಮತ್ತೆ ನನಗೂ ಚಾರ್ಜ್ ಕೊಟ್ಟರು. ನಾನು 2 ವರ್ಷ ಚಾರ್ಜ್ ಮಾಡಿ ಆ ಸಂದರ್ಭ ಸಾಕಷ್ಟು ಅವರು ನಾವು ಕೂಡ ಇಲ್ಲಿ ಅಗ್ನಿ ತಾಲೂಕಿನಲ್ಲಿ ಎದುರುವಂತಹ ಸಮಸ್ಯೆಗಳನ್ನು ಎದುರಿಸಿ ನಾವು ಅತ್ಯಂತ ಸಮಾಜ ಕಲ್ಯಾಣ ಇಲಾಖೆಯನ್ನು ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗುವಂತ ಒಂದು ಕೆಲಸ ಮಾತ್ರ ನಾವು ಮಾಡಿದ್ದೇವೆ. ಇಲ್ಲಿ ಕಾಲ ಕಾಲಕ್ಕೆ ಬರುವಂತಹ ಒಂದು ಆದೇಶಗಳನ್ನು ಹಾಗೂ ಇಲ್ಲಿ ಅಗ್ನಿ ತಾಲೂಕಿನ ಒಂದು ಕಾಲೋನಿಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಹಾಗೂ ಭವನಗಳನ್ನು ಹಾಗೂ ಇನ್ನಿತರ ನಮ್ಮ ಸಾಮಾಜಿಕ ಇಲಾಖೆಯ ಎಲ್ಲ ವಸತಿ ಗೃಹಗಳ ಒಂದು ಸೌಕರ್ಯವನ್ನು ಇವೆಲ್ಲ ನಾವು ನಮ್ಮ ಜಿಲ್ಲಾಧಿಕಾರಿಗಳು ಒಂದು ನಿರ್ದೇಶಿಸಿದಂತೆ ಎಲ್ಲ ಅಚ್ಚುಕಟ್ಟಾಗಿ ನಾವು ಬಹಳಷ್ಟು ಕೆಲಸ ಮಾಡಿದ್ವಿ. ಅದು ಬಿದ್ದರೆ ಮುಂದೆ ಹೇಳಿ ಕೆಲವೊಂದು ಮಾತುಗಳು ಹೇಳಿದವರು ನಮ್ದು ಏನಪ್ಪ ಅಂದ್ರೆ ಬರೀ ಕರ್ತವ್ಯ ಭಾವ ಅಂತಂದರು. ಈಗ ನಮ್ಮ ಹಂಬಲವಾದ ಕರ್ತವ್ಯ ಬೆಳಿಗ್ಗೆ ಎದ್ದುಕೊಳ್ಳಿದ ಉಪಹಾರ ಆಗುತ್ತಾಗ ತಕ್ಷಣ ನಾನು ಕಚೇರಿಗೆ ಬಂದು ಕುತ್ಕೊಳ್ಬೇಕು, ಕಚೇರಿಗೆ ಮುಂದೆ ಬಂದು ಕೆಲಸ ಆಗ್ತಾವ ಅನ್ನುವಂತ ಒಂದು ವಿಚಾರ. ಮತ್ತು ನಾವು ಈ ಅವತ್ತು ದಿವಸ ಏನು ಕೆಲಸ ಮಾಡಬೇಕಾಯ್ತಿ ಆ ಕೆಲಸಗಳನ್ನು ನಾವು ಮೊದಲು ಅದಕ್ಕಿಂತ ಪೂರ್ವದಲ್ಲೇ ನಾವು ತಯಾರಾಗಿ ಅವನ್ನೆಲ್ಲ ಫೈಲ್ಗಳೆಲ್ಲ ನಮ್ಮ ಟೇಬಲ್ ಮೇಲೆ ಇಟ್ಕೊಂಡು ನಾವು ಅವತ್ತಿನ ಕೆಲಸಗಳು ಅಚ್ಚುಕಟ್ಟಾಗಿ ಒಂದು ಯಾವುದೂ ಬಿಡದ ಏನು ಜಿಲ್ಲಾಧಿಕಾರಿ ನಮ್ಗೆ ಹೇಳ್ತಿರಲ್ಲ ಅವನ್ನೆಲ್ಲ ಕೆಲಸಗಳು ಚಾಕು ತಪ್ಪದೆ ನಾವು ಮಾಡಿದ್ದೇವೆ. ಈ ಸಮಾಜ ಇಲಾಖೆಯಿಂದ. ಬ್ಯೂರೋ ರಿಪೋರ್ಟ್ ರಾಜು ವಾಗ್ಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.